4th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಯೂನಿಟ್ 4 ಟ್ರಾವೆಲ್ ಅಂದರೆ ಪ್ರಯಾಣ. ಸೇಫ್ಟಿ ಫಸ್ಟ್, ಸೇಫ್ಟಿ ಸುರಕ್ಷತೆ ಮೊದಲು. ನಾವು ರೋಡನ್ನು ಕ್ರಾಸ್ ಮಾಡಬೇಕಾದ್ರೆ ಸುರಕ್ಷಿತವಾಗಿ ರೋಡನ್ನು ಕ್ರಾಸ್ ಮಾಡಬೇಕು. ಅಪ್ ದ ಸ್ಟ್ರೀಟ್ ಐ ಲುಕ್ ಟು ಸಿ ಇಫ್ ಎನಿ ಟ್ರಾಫಿಕ್ಸ್ ನಿಯರ್ ಟು ಮೀ. ಅಂದರೆ ನಾನು ಮೊದಲು ರೋಡನ್ನು ಕ್ರಾಸ್ ಮಾಡ್ಬೇಕಾರೆ ನನ್ನ ಹತ್ತಿರದಲ್ಲಿ ಯಾವುದಾದ್ರು ವೆಹಿಕಲ್ಗಳು ಓಡಾಡ್ತಿದೆಯಾ ಬರ್ತಾ ಇದೆಯಾ ಅಂತ ನೋಡಬೇಕು. ಡೌನ್ ದ ಸ್ಟ್ರೀಟ್ ಐ ಲುಕ್ ಆ್ಯಸ್ ವೆಲ್ ಆ್ಯಂಡ್ ಲಿಸನ್ ಫಾರ್ ಎ ಹಾರ್ನ್ ಆರ್ ಬೆಲ್. ಯಾವುದಾದ್ರು ಹಾರ್ನ್ ಕೇಳಿಸ್ತಿದೆಯಾ, ಬೆಲ್ ಕೇಳಿಸ್ತಿದೆಯಾ ನಾನು ದಾಟಬೇಕಾರೆ ಅಂತ ಫಸ್ಟು ಅದನ್ನು ಅಬ್ಸರ್ವ್ ಮಾಡಬೇಕು. ದೇರ್ಸ್ ಸಮಥಿಂಗ್ ಕಮ್ಮಿಂಗ್, ವೇಟ್ ಎ ಬೈಟ್. ಯಾವುದಾದ್ರು ವೆಹಿಕಲ್ ಬರ್ತಾ ಇದ್ದರೆ ನಾವು ಸ್ವಲ್ಪ ಹೊತ್ತು ಕಾಯಬೇಕು. ಇಫ್ ಐ ರನ್ ಔಟ್ ಐ ಮೇ ಬಿ ಹಿಟ್. ಇಲ್ಲಾದರೆ ಕಾಯಲಿಲ್ಲ ಅಂದರೆ ಏನಾಗತ್ತೆ, ಇಫ್ ಐ ರನ್ ಔಟ್ ಐ ಮೇ ಬಿ ಹಿಟ್. ರನ್ ಔಟ್ ಆದರೆ ಓಡ್ ಹೋದರೆ ನನಗೆ ಹಿಟ್ ಬಂದು ಗುದ್ಬೋದು. ಬಟ್ ನಾವ್ ದ ರೋಡ್ ಈಸ್ ನೈಸ್ ಆ್ಯಂಡ್ ಕ್ಲಿಯರ್. ಆದರೆ ಈಗ ರೋಡು ಕ್ಲಿಯರ್ ಆಗಿದೆ, ಯಾವುದು ವೆಹಿಕಲ್ಗಳು ಬರ್ತಾ ಇಲ್ಲ. ನೋ ಕಾರ್ ಆರ್ ಮೋಟರ್. ಯಾವ ಕಾರು ಇಲ್ಲ, ಮೋಟರ್ ಬೈಕು ಇಲ್ಲ, ಬಸ್ಸು ಇಲ್ಲ. ಇನ್ ನಿಯರ್ ಹತ್ತಿರದಲ್ಲಿ ಯಾವುದು ಬರ್ತಾ ಇಲ್ಲ. ಐ ವಿಲ್ ರನ್ ಅಕ್ರಾಸ್ ದ ರೋಡ್ ಸೋ ವೈಡ್ ಆ್ಯಂಡ್ ಸೊ ಗೆಟ್ ಸೇಫ್ಲಿ ಟು ದ ಅದರ್ ಸೈಡ್. ನಾನೀಗ ಕ್ರಾಸ್ ಮಾಡಬಹುದು ರೋಡನ್ನು. ನಾನು ಸೇಫಾಗಿ ರೋಡನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸೈಡಿಗೆ ಹೋದೆ. ನಾವು ಅಷ್ಟೇ ರೋಡನ್ನು ಕ್ರಾಸ್ ಮಾಡ್ಬೇಕಾರೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ರೋಡನ್ನು ಕ್ರಾಸ್ ಮಾಡಬೇಕು. ಗಡಿಬಿಡಿ ಮಾಡ್ಕೋಬಾರ್ದು. ನ್ಯೂ ವರ್ಡ್ಸ್, ವೇಟ್ ಎ ಬೈಟ್, ವೇಟ್ ಫಾರ್ ಸಮ್ ಟೈಮ್. ಸ್ವಲ್ಪ ಹೊತ್ತು ಕಾಯೋದು. ವೇಟ್ ಎ ಬೈಟ್ ಅಂದರೆ ಸ್ವಲ್ಪ ಹೊತ್ತು ಕಾಯೋದು. ರೀಡ್ ಆ್ಯಂಡ್ ಆನ್ಸರ್ ಓರಲಿ. ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಓರಲ್ಲಾಗಿ ಉತ್ತರ ಕೊಡಬೇಕು. ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಮೊದಲನೇ ಪ್ರಶ್ನೆ, ಲುಕ್ ಎಟ್ ದ ಪಿಕ್ಚರ್, ಡು ಯು ನೌ ವಾಟ್ ದಟ್ ಈಸ್? ಲುಕ್ ಎಟ್ ಪಿಕ್ಚರ್. ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರಲ್ವ, ಈ ಪಿಕ್ಚರಲ್ಲಿ ಏನಿದೆ? ಈ ಪಿಕ್ಚರಲ್ಲಿ ಏನಿದೆ? ದಟ್ ಈಸ್ ಝೀಬ್ರಾ ಕ್ರಾಸಿಂಗ್ ಆನ್ ಎ ಮೇನ್ ರೋಡ್. ಮೇನ್ ರೋಡಲ್ಲಿ ಝೀಬ್ರಾ ಕ್ರಾಸ್ ಇದೆ. ಎಟ್ ದ ಟ್ರಾಫಿಕ್ ಸಿಗ್ನಲ್ ಪಾಯಿಂಟಲ್ಲಿ ಝೀಬ್ರಾ ಕ್ರಾಸ್ ಇದೆ. ನೆಕ್ಸ್ಟ್ ಕ್ವಶನ್ ಏನು? ಡು ಯು ನೌ ಹೌ ಟು ಕ್ರಾಸ್ ಎ ರೋಡ್? ನಿನಗೆ ಗೊತ್ತಾ ರೋಡನ್ನು ಹೇಗೆ ಕ್ರಾಸ್ ಮಾಡಬೇಕು ಅಂತ? ಹೇಗೆ ಕ್ರಾಸ್ ಮಾಡಬೇಕು? ವಿ ಹ್ಯಾವ್ ಟು ಲುಕ್ ಅಪ್. ಏನು ಮಾಡಬೇಕು? ವಿ ಹ್ಯಾವ್ ಟು ಲುಕ್ ಅಪ್ ಆ್ಯಂಡ್ ಡೌನ್ ದ ರೋಡ್ ಬಿಫೋರ್ ಕ್ರಾಸಿಂಗ್. ನಾವು ರೋಡಿನ ಮೇಲೆ ಕೆಳಗೆ ಅಕ್ಕಪಕ್ಕ ಎಲ್ಲ ನೋಡಿಕೊಂಡು ರೋಡನ್ನು ಕ್ರಾಸ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಒನ್, ವೈ ಡು ವಿ ಹ್ಯಾವ್ ಝೀಬ್ರಾ ಕ್ರಾಸಿಂಗ್ ಆನ್ ಬ್ಯುಸಿ ರೋಡ್? ಬ್ಯುಸಿಯಾಗಿರೋ ರೋಡಲ್ಲಿ ತುಂಬ ಜನರು ಓಡಾಡುವಂಥ ಜಾಗದಲ್ಲಿ ಝೀಬ್ರಾ ಕ್ರಾಸಿಂಗನ್ನು ಯಾಕೆ ಹಾಕಿರ್ತಾರೆ ಅಂದರೆ ಟು ಅವಾಯ್ಡ್ ಆಕ್ಸಿಡೆಂಟ್ ಚಾನ್ಸಸ್ ಅಕ್ರಾಸ್ ದ ಬ್ಯುಸಿ ಕ್ರಾಸ್ ರೋಡ್ ವಿ ಯೂಸ್ ಝೀಬ್ರಾ ಕ್ರಾಸಿಂಗ್ಸ್ ವಿಚ್ ಈಸ್ ಎ ಸೇಫ್ಟಿ ಮೆಷರ್. ಅಂದರೆ ನಾವು ಅಂತಹ ಬ್ಯುಸಿ ರೋಡಲ್ಲಿ ಝೀಬ್ರಾ ಕ್ರಾಸಿನ ಮುಖಾಂತರ ದಾಟುವುದರಿಂದ ಯಾವುದೇ ಆಕ್ಸಿಡೆಂಟ್ಗಳು ಆಗೋದಿಲ್ಲ. ಸೇಫಾಗಿ ರೋಡನ್ನು ದಾಟ್ಬೋದು. ಲುಕ್ ಎಟ್ ದ ಪಿಕ್ಚರ್, ವಾಟ್ ಡು ದ 3 ಕಲರ್ಸ್ ಇಂಡಿಕೇಟ್? ಈ ಪಿಕ್ಚರಲ್ಲಿ ಈ 3 ಕಲರ್ನು
ಏನು ಇಂಡಿಕೇಟ್, ಏನನ್ನು ತೋರಿಸುತ್ತೆ, ಇದರ ಅರ್ಥ ಏನು? ರೆಡ್ ಅಂದ್ರೇನು, ಯೆಲ್ಲೋ ಅಂದ್ರೇನು, ಗ್ರೀನ್ ಅಂದ್ರೇನು? ರೆಡ್ ಅಂದರೆ ಇಟ್ ಈಸ್ ಎ ಟ್ರಾಫಿಕ್ ಸಿಗ್ನಲ್. ದೇರ್ ವಾಸ್ ಸಿ ತ್ರೀ ಕಲರ್ಡ್ ಇದೆಯಲ್ವಾ, ತ್ರೀ ಕಲರ್ಡ್ ಲೈಟ್ ಇಂಡಿಕೇಟರ್ಸ್. ದ ರೆಡ್ ಕಲರ್ಡ್ ಫಸ್ಟ್ ಲೈಟ್ ಎಟ್ ದ ಟಾಪ್ ಇಂಡಿಕೇಟ್ಸ್ ಟು ಸ್ಟಾಪ್ ಬಿಫೋರ್ ದ ಝೀಬ್ರಾ ಕ್ರಾಸ್. ಇದು ಏನಂತ ಇಂಡಿಕೇಟ್ ಮಾಡುತ್ತೆ? ಸ್ಟಾಪ್ ಅಂತ ಇಂಡಿಕೇಟ್ ಮಾಡುತ್ತೆ. ದ ಯೆಲ್ಲೋ ಕಲರ್ಡ್ ಸೆಕೆಂಡ್ ಲೈಟ್ ಇಂಡಿಕೇಟ್ಸ್ ಟು ಕೀಪ್ ರೆಡಿ ಟು ಮೂವ್. ಯೆಲ್ಲೋ ಕಲರ್ ಏನು? ರೆಡಿಯಾಗಿ ಮೂವ್ ಆಗೋಕ್ಕೆ, ಅಂದರೆ ಹೊರಡಕ್ಕೆ ತಯಾರಾಗಿ ಅಂತ ಯೆಲ್ಲೋ ಲೈಟು ಹೇಳುತ್ತೆ. ದ ಗ್ರೀನ್ ಕಲರ್ಡ್ ಥರ್ಡ್ ಲೈಟ್ ಯಾವುದು? ಗ್ರೀನ್ ಕಲರ್ಡ್ ಥರ್ಡ್ ಲೈಟ್ ಇಂಡಿಕೇಟ್ಸ್ ಟು ಮೂವ್. ಗ್ರೀನ್ ಬಂದರೆ ಹೊರಡಿ ಅಂತ. ಇದಿಷ್ಟು ಓವರಾಲ್ ಆಗಿ ಹೇಳಬೇಕಾಗಿರುವಂತಹ ಕ್ವಶನ್ ಆನ್ಸರು. ಈಗ ಬರೆಯೋದು. ರೀಡ್ ಆ್ಯಂಡ್ ರೈಟ್ ದ ಆನ್ಸರ್ಸ್ ಬರಿಬೇಕು. ಇದನ್ನು ನೀವು ಎಕ್ಸಸೈಸಲ್ಲಿ ಬರಿಬೇಕು. ವೈ ಡು ವೆಹಿಕಲ್ಸ್ ಹ್ಯಾವ್ ಎ ಹಾರನ್ ಆರ್ ಎ ಬೆಲ್? ವೆಹಿಕಲ್ಗಳಲ್ಲಿ ಹಾರನ್ನು ಅಥವಾ ಬೆಲ್ಲು ಯಾಕಿರುತ್ತೆ ಅಂದರೆ ಮೊದಲನೇ ಆನ್ಸರ್. ಟು ಅಲರ್ಟ್ ದ pedestrians on the road to make way for moving vehicles, they have a horn or a bell. ಪೆಡಿಸ್ಟ್ರಿಯನ್ಸ್ ಅಂದರೆ ಪಾದಾಚಾರಿಗಳಿಗೆ ಹಾರನ್ ಮಾಡುವುದರ ಮುಖಾಂತರ ನಮಗೆ ಹೋಗಲು ದಾರಿ ಬಿಡಿ ಅಂತ ಹೇಳಲು ಏನಿದೆ? ಹಾರನ್ ಅಥವಾ ಬೆಲ್ ಇದೆ. Why does the boy in the poem look up the street? What is he looking for? ಈ ಕೊಟ್ಟಿರೋ ಚಿತ್ರದಲ್ಲಿ ಹುಡುಗ ಏನು ನೋಡ್ತಾ ಇದ್ದಾನೆ? The boy looks up the street to make sure that there are no vehicles coming up. He is looking to cross the ರೋಡ್ ಸೇಫ್ಲಿ ಟು ದ ಅದರ್ ಸೈಡ್. ಅವನು ಆಚೆ ಈಚೆ ಗಾಡಿಗಳು ಬರ್ತಿದ್ಯಾ ಅಂತ ನೋಡ್ತಿದ್ದಾನೆ. ಯಾಕಂದರೆ ಅವನು ರೋಡನ್ನು ಸೇಫಾಗಿ ಸುರಕ್ಷಿತವಾಗಿ ದಾಟಬೇಕಾಗಿದೆ ಅದಕ್ಕೆ. ನೆಕ್ಸ್ಟ್ ಮೂರನೇ ಕ್ವಶನ್. ವೆನ್ ಡಸ್ ಹಿ ಗೋ ಅಕ್ರಾಸ್ ದ ರೋಡ್? ಯಾವಾಗ ರೋಡನ್ನು ಕ್ರಾಸ್ ಮಾಡಬೇಕು? ವೆನ್ ದ ರೋಡ್ ಈಸ್ ನೈಸ್ ಆ್ಯಂಡ್ ಕ್ಲಿಯರ್, ದೇರ್ ವರ್ ನೋ ಕಾರ್ಸ್ or motors on the road, he ran across the road. ರೋಡಲ್ಲಿ ಕ್ಲಿಯರ್ ಆಗಿರಬೇಕು ಅಂದರೆ ಯಾವ ವೆಹಿಕಲ್ಗಳು ಓಡಾಡ್ತಾ ಇರಬಾರ್ದು, ಯಾವ ಕಾರು ಮೋಟರ್ಸು ಬರ್ತಿರಬಾರ್ದು. ಅಂತಹ ಸಂದರ್ಭದಲ್ಲಿ ನಾವು ರೋಡನ್ನು ಕ್ರಾಸ್ ಮಾಡಬೇಕು. ನೆಕ್ಸ್ಟ್ ಫೋರ್ತ್ ಕ್ವಶನ್. Some instructions are given below. ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಸರಿನೋ ತಪ್ಪೋ ಅಂತ ನಾವು ಮಾರ್ಕನ್ನು ಮಾಡಬೇಕು. ಸರಿ ಇದ್ದರೆ ರೈಟ್ ಮಾರ್ಕು, ತಪ್ಪಿದ್ರೆ ರಾಂಗ್ ಇಂಟುವನ್ನು ಹಾಕಬೇಕು. ಡ್ರಿಂಕ್ ವಾಟರ್ ವ್ಯಾಲ್ ಕ್ರಾಸಿಂಗ್. ನೀರನ್ನು ರೋಡ್ ಕ್ರಾಸ್ ಮಾಡಬೇಕಾದ್ರೆ ನೀರು ಕುಡಿಬೇಕಾ? ಇಲ್ಲ, ರಾಂಗ್. ಲುಕ್ ಅಪ್ ಆ್ಯಂಡ್ ಡೌನ್ ದ ಸ್ಟ್ರೀಟ್ ಬಿಫೋರ್ ಕ್ರಾಸಿಂಗ್. ರೋಡನ್ನು ಕ್ರಾಸ್ ಮಾಡಬೇಕಾದ್ರೆ ಆಚೆ ಈಚೆ ಮೇಲೆ ಕೆಳಗೆ ಎಲ್ಲ ನೋಡಬೇಕಲ್ವಾ? ಹೌದು, ಸರಿ. ರನ್ ಅಕ್ರಾಸ್ ದ ರೋಡ್ ವಿತೌಟ್ ವೇಟಿಂಗ್ ಫಾರ್ ದ ವೆಹಿಕಲ್ಸ್ ಟು ಸ್ಟಾಪ್. ಗಾಡಿಗಳು ನಿಲ್ಲೋಕ್ಕೆ ಮುಂಚೆನೇ ನಾವು ರೋಡನ್ನು ಕ್ರಾಸ್ ಮಾಡಬೇಕಾ? ಇಲ್ಲ, ತಪ್ಪು. ಗಾಡಿಗಳು ನಿಂತಾದ ಮೇಲೆ ನಾವು ರೋಡನ್ನು ಕ್ರಾಸ್ ಮಾಡಬೇಕು. ಲಿಸನ್ ಫಾರ್ ಎ ಹಾರನ್ ಆರ್ ಎ ಬೆಲ್. ನಾವು
ಬೆಲ್ ಮತ್ತು ಹಾರ್ನ್ನ ಶಬ್ದವನ್ನು ಕೇಳಿಸ್ಕೊಳ್ಬೇಕು. ಸರಿ. ಟಾಕ್ ಟು ಸ್ಟ್ರೇಂಜರ್ಸ್ ವೆಲ್ ಕ್ರಾಸಿಂಗ್. ಅಪರಿಚಿತರೊಂದಿಗೆ ಮಾತಾಡಬೇಕಾ ರೋಡ್ ಕ್ರಾಸ್ ಮಾಡಬೇಕಾದ್ರೆ? ಇಲ್ಲ, ರಾಂಗ್. ಲಿಸನ್ ಆ್ಯಂಡ್ ಸೇ ಅಲೌಡ್. ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ, ಅದನ್ನು ಜೋರಾಗಿ ಓದಬೇಕು. ಲುಕ್ ಎಟ್ ದೀಸ್ ವರ್ಡ್ಸ್, ದೆನ್ ಕ್ಲೋಸ್ ದ ಬುಕ್. ಟೀಚರ್ ಸೇಸ್ ದೀಸ್ ವರ್ಡ್ಸ್ ಅಲೌಡ್. ರಿಪೀಟ್ ಆಫ್ಟರ್ ಹಿಮ್ ಹರ್. ಸ್ಟಾಪ್ಡ್, ಆಸ್ಕ್ಡ್, ಪಾಸ್ಡ್, ವಾಚ್ಡ್, ಲಾಫ್ಡ್, ರಬ್ಡ್, ಬೆಗ್ಡ್, ಕ್ಲೋಸ್ಡ್, ಜಡ್ಜ್ಡ್, ಲವ್ಡ್, ವಾಂಟೆಡ್, ಡಿಮ್ಯಾಂಡೆಡ್, ಎಕ್ಸಿಸ್ಟೆಡ್, rounded, pointed. Say aloud these words which are in the past form. Classify them as above. ಇಲ್ಲಿ ಕೆಲವೊಂದು ಫಾಸ್ಟ್ ಫಾರಮ್ ಅಂದರೆ ಭೂತಕಾಲದ ಪದಗಳು. ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲದ ಪದಗಳನ್ನು ನಾವು ಇಲ್ಲಿ ಬೇರೆ ಮಾಡಬೇಕು. ಸ್ಟೇಯ್ಡ್, ರಶ್ಡ್, ಫೇಸ್ಡ್, ಕ್ಲೀನ್ಡ್, ಪಿಕ್ಡ್, ಲೀವ್ಡ್ ಇವೆಲ್ಲ ಪಾಸ್ಟ್ ಟೆನ್ಸ್. ಸಿಂಗ್ ಆ್ಯಂಡ್ ಎಂಜಾಯ್. ದ ವೀಲ್ಸ್ ಆಫ್ ದ ಬಸ್ ಗೋ ರೌಂಡ್ ಆ್ಯಂಡ್ ರೌಂಡ್, ರೌಂಡ್ ಆ್ಯಂಡ್ ರೌಂಡ್, ರೌಂಡ್ ಆ್ಯಂಡ್ ರೌಂಡ್. ದ ವೀಲ್ಸ್ ಆಫ್ ದ ಬಸ್ ಗೋ ರೌಂಡ್ ಆ್ಯಂಡ್ ರೌಂಡ್ ಆಲ್ ಥ್ರೂ ದ ಟೌನ್. The people on the bus go up and down, up and down, up and down. The people on the bus go up and down all through the town. ಬಸ್ಸೊಳಗೆ ಜನಗಳು ಬಸ್ಸು ಹೋಗ್ಬೇಕಾದ್ರೆ ಹಿಂದೆ ಮುಂದೆ ವಾಲತ್ತಲ್ವಾ. ಎ ಜಾಲಿ ರೈಡ್ ಆನ್ ದ ನಮ್ಮ ಮೆಟ್ರೋ. ನಮ್ಮ ಮೆಟ್ರೋ. ರೆಡಿ ಟು ಗೋ ಶಾಪಿಂಗ್. ಆಂಟ್ ಅನುಷಾ ಸ್ಮೈಲ್ಡ್. ಅಂದರೆ ಶಾಪಿಂಗ್ ಹೋಗೋಣ ಅಂತ ಆಂಟಿ ಹೇಳಿದ್ರು, ಅನುಷಾ ಅದಕ್ಕೆ ಸ್ಮೈಲ್ಡ್, ನಗಾಡಿದ್ಲು. ನೋ ಆಂಟಿ ಅಪೂರ್ವ ಸೆಡ್. ಅಪೂರ್ವ ಇಲ್ಲ ಆಂಟಿ ಅಂತ ಹೇಳಿದ್ಲು. ವಿ ವಾಂಟ್ ಟು ಗೋ ಫಾರ್ ಎ ಜಾಲಿ ರೈಡ್ ಆನ್ ದ ನಮ್ಮ ಮೆಟ್ರೋ ಆ್ಯಡೆಡ್ ಸಾತ್ವಿಕ್. ಇಲ್ಲ, ನಾವು ಶಾಪಿಂಗಿಗೆ ಹೋಗೋದು ಬೇಡವಾ, ನಾವು ಜಾಲಿ ರೈಡಾಗಿ ನಮ್ಮ ಮೆಟ್ರೋಗೆ ಹೋಗೋಣ ಅಂತ ಹೇಳಿದ್ರು. ಅಪೂರ್ವ ಆ್ಯಂಡ್ ಸಾತ್ವಿಕ್ ವರ್ ವಿಸಿಟಿಂಗ್ ದೇರ್ ಅಂಕಲ್, ಆಂಟ್ ಆ್ಯಂಡ್ ಕಸಿನ್ ವಲ್ಲಿ ಇನ್ ಬೆಂಗಳೂರು. ಅಪೂರ್ವ ಮತ್ತು ಸಾತ್ವಿಕ್ಕು ಅವರ ಆಂಟಿ ಅಂಕಲ್ನ ಮನೆಗೆ ಬೆಂಗಳೂರಿಗೆ ಬಂದಿದ್ದಾರೆ. ದೇ ಹ್ಯಾಡ್ ಕಮ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಕಾಲ್ಡ್ ನಂದೀಪುರ. ಅವರು ಎಲ್ಲಿಂದ ಬಂದಿದ್ದಾರೆ? ಒಂದು ನಂದೀಪುರ ಎನ್ನುವ ಹಳ್ಳಿಯಿಂದ ಸಾತ್ವಿಕ್ ಮತ್ತು ಅಪೂರ್ವ ಬೆಂಗಳೂರಿನಲ್ಲಿರುವ ಆಂಟಿ ಮತ್ತು ಅಂಕಲ್ ಮನೆಗೆ ಬಂದಿದ್ದಾರೆ. ನಂದೀಪುರ ಹ್ಯಾಸ್ ಕಾರ್ಸ್, ಬಸ್ಸಸ್, ರಿಕ್ಷಾಸ್ ಆ್ಯಂಡ್ ಸೈಕಲ್ಸ್. ಇಟ್ ಡಸ್ ನಾಟ್ ಹ್ಯಾವ್ ಎ ಮೆಟ್ರೋ. ಆ ಹಳ್ಳಿಯಲ್ಲಿ ಕಾರ್ಸ್ ಇದೆ, ಬಸ್ ಇದೆ, ಆಟೋ ಇದೆ, ಸೈಕಲ್ ಇದೆ, ಆದರೆ ಏನಿಲ್ಲ, ಮೆಟ್ರೋ ಇಲ್ಲ. ಇಟ್ ಡಸ್ ನಾಟ್ ಹ್ಯಾವ್ ಎ ಮೆಟ್ರೋ. ಅಲ್ಲಿ ಮೆಟ್ರೋ ಇಲ್ಲ. ಬೆಂಗಳೂರಲ್ಲಿ ಮಾತ್ರ ಮೆಟ್ರೋ ಇರೋದು. ವೇರ್ ಈಸ್ ದ ನಮ್ಮ ಮೆಟ್ರೋ? ನಮ್ಮ ಮೆಟ್ರೋ ಎಲ್ಲಿದೆ? ಅಪೂರ್ವ ಆಸ್ಕ್ಡ್. ಅಪೂರ್ವ ಕೇಳ್ತಿದ್ದಾಳೆ. ಆಂಟ್ ಅನುಷಾ ಪಾಯಿಂಟೆಡ್ ಟು ದ ನಮ್ಮ ಮೆಟ್ರೋ ಸ್ಟೇಷನ್ ಅಂಡರ್ಗ್ರೌಂಡ್. ಆಸ್ಕ್ಡ್ ಎ ಸರ್ಪ್ರೈಸ್ಡ್ ಸಾತ್ವಿಕ್. ಲುಕ್, ಅಪೂರ್ವ said, a stair that moves. ಇಲ್ಲಿ ಸ್ಟೇರ್ಸ್ ಮೂವ್ ಆಗುತ್ತಲ್ಲ, ಮಾಲ್ಗಳಲ್ಲಿ, ಮೆಟ್ರೋ ಅಲ್ಲಿ ಇದೆಲ್ವಾ ಮೂವ್ ಆಗುವಂತಹ ಮೆಟ್ಟಿಲುಗಳಿಗೆ ಏನಂತ ಕರೀತಾರೆ? ಚಲಿಸುವಂಥ ಮೆಟ್ಟಿಲುಗಳು. ಇಟ್ಸ್ ಆ್ಯನ್ ಎಕ್ಸಲೇಟರ್
ವಲ್ಲಿ ಎಕ್ಸ್ಪ್ಲೈನ್ಡ್, ಅದಕ್ಕೆ ನಾವು ಎಕ್ಸಲೇಟರ್ ಅಂತ ಕರಿತೀವಿ. ಇಟ್ಸ್ ಎ ಸೇಫ್ ಆಂಟ್ ಅನುಷಾ ಸೆಡ್. ಅನುಷಾ ಕೇಳ್ತಿದೆ, ಇದು ಸೇಫ್ ಆಗಿರುತ್ತಾ? ಯು ಹೋಲ್ಡ್ ದ ಹ್ಯಾಂಡ್ ರೋಲ್ ಆ್ಯಂಡ್ ಸ್ಟೆಪ್ ಆಫ್ ಇನ್ ಟೈಮ್. ನೀವು ಅಲ್ಲಿ ಹ್ಯಾಂಡ್ ರೋಲ್ ಕೈ ಇಡುವಂತಹ ಜಾಗಕ್ಕೆ ಕೈ ಇಟ್ಕೊಳ್ಳುವಂತಹ ರೋಲ್ ಇರುತ್ತಲ್ವ, ಅದಕ್ಕೆ ಅಲ್ಲಿ ಕೈಯನ್ನು ಇಟ್ಕೊಂಡು ಇನ್ ಟೈಮ್, ಕರೆಕ್ಟ್ ಟೈಮ್ ಒಳಗೆ ನೀವು ಸ್ಟೆಪ್ಪನ್ನು ಹತ್ತಬೇಕು. ವಾವ್, ಅಪೂರ್ವ ಸೆಡ್, ದಿಸ್ ಈಸ್ ಫನ್. ಓ, ಇದು ಭಾಳ ಚೆನ್ನಾಗಿದೆ, ಖುಷಿಯಾಗಿದೆ. ಆ್ಯಂಡ್ ಸೋ ಫಾಸ್ಟ್ ಸೆಡ್ ಸಾತ್ವಿಕ್. ಅದು ಮತ್ತೆ ಖುಷಿಯಾಗುತ್ತೆ ಮತ್ತು ಫಾಸ್ಟಾಗಿ ಹೋಗುತ್ತೆ. ವೇಟ್ ಹಿಯರ್ ಆಂಟ್ ಅನುಷಾ ಸೆಡ್ ವೆನ್ ದೇ ವರ್ ಡೌನ್, ಐ ವಿಲ್ ಗೆಟ್ ದ ಟೋಕನ್ಸ್. ಮೆಟ್ರೋಗೆ ಹೋಗಬೇಕು ಅಂದರೆ ಟಿಕೆಟನ್ನು ತಗೋಬೇಕಲ್ವಾ. ವಾಟ್ಸ್ ಅವರ್ ಟ್ರೈನ್ ಕಾಲ್ಡ್? ನಮ್ಮ ಟ್ರೈನು ಯಾವುದು? ಅಪೂರ್ವ ಆಸ್ಕ್ಡ್. ಲುಕಿಂಗ್ ಅರೌಂಡ್, ಸುತ್ತಲೂ ನೋಡ್ತಾ ಕೇಳ್ತಿದ್ದಾಳೆ, ನಮ್ಮ ಟ್ರೈನು ಯಾವುದು? ನಮ್ಮ ಮೆಟ್ರೋ. ಇಟ್ಸ್ ಅವರ್ ಮೆಟ್ರೋ. ವಲ್ಲಿ ಎಕ್ಸ್ಪ್ಲೇನ್ಡ್, ನಮ್ಮ ಮೆಟ್ರೋ ಅನ್ನೋದು ನಮ್ಮ ಟ್ರೈನ್ ಮೆಟ್ರೋ. ಹೂ ವಿಲ್ ವಿ ನೌ ವಿಚ್ ಟ್ರೈನ್ ಟು ಗೆಟ್ ಆನ್ ಟು? ಸಾತ್ವಿಕ್ ಡಿಮ್ಯಾಂಡೆಡ್. ಹೌ ವಿಲ್ ವಿ ನೌ ವಿಚ್ ಟ್ರೈನ್ ಟು ಗೆಟ್ ಆನ್ ಟು? ಯಾವ ಟ್ರೈನನ್ನು ಹತ್ತಬೇಕು ಅಂತ ಹೇಗೆ ಗೊತ್ತಾಗತ್ತೆ? ಈಚ್ ಟ್ರೈನ್ ಹ್ಯಾಸ್ ಎ ಡಿಫ್ರೆಂಟ್ ಕಲರ್ಡ್ ಲೈನ್ ಆನ್ ಇಟ್. ದೇರ್ ಆಂಟಿ ಎಕ್ಸ್ಪ್ಲೈನ್ಡ್. ಎಲ್ಲ ಟ್ರೈನಿಗೂ ಬೇರೆ ಬೇರೆಯಾದ ಡಿಫ್ರೆಂಟ್ ಕಲರ್ ಆದ ಲೈನ್ ಇರುತ್ತೆ. ವಿ ಆರ್ ಟೇಕನ್ ದ ಬ್ಲೂ. ಕಮ್ ಆನ್, ನಾವು ಬ್ಲೂ ಲೈನ್ ಇರೋ ಟ್ರೈನನ್ನು ಹತ್ತಬೇಕು. ದ ಚಿಲ್ಡ್ರನ್ ಫಾಲೋಡ್ ದೇರ್ ಆಂಟ್ ಟು ಎ ಸ್ಮಾಲ್ ಗೇಟ್. ಎಲ್ಲ ಮಕ್ಕಳು ಅವರ ಆಂಟಿಯ ಹಿಂದೆ ಹೋದರು. ಪುಟ್ ಯುವರ್ ಟೋಕನ್ಸ್ ಇನ್ ಹಿಯರ್ ಎಕ್ಸ್ಪ್ಲೈನ್ಡ್ ವಲ್ಲಿ. ಟೋಕನನ್ನು ಇದರೊಳಗೆ ಹಾಕಿ ಅಂತ ಹೇಳಿದ್ರು. ದ ಗೇಟ್ ವಿಲ್ ಲೆಟ್ ಯು ಪಾಸ್. ಗೇಟು ಓಪನ್ ಆಗುತ್ತೆ ಟೋಕನ್ ಆದ ತಕ್ಷಣ. ಬಟ್ ಕೀಪ್ ಯುವರ್ ಟೋಕನ್ಸ್ ಕೇರ್ಫುಲಿ ವಿತ್ ಯು. ಮತ್ತು ಟೋಕನನ್ನು ನಿಮ್ಮ ಜೊತೆಯಾಗಿ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ಲು. ಅಪೂರ್ವ ಹೆಲ್ಡ್ ಹರ್ ಟೋಕನ್ ಟೈಟ್ಲಿ. ಅಪೂರ್ವ ತನ್ನ ಟೋಕನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಳು. ವಾಟ್ ಇಫ್ ಶಿ ಲಾಸ್ಟ್ ಇಟ್ ಆ್ಯಂಡ್ ವಾಸ್ ನಾಟ್ ಅಲೋಡ್ ಟು ಟ್ರಾವೆಲ್? ಶಿ ಪುಟ್ ಇನ್ ಹರ್ ಟೋಕನ್ ಆ್ಯಂಡ್ ದ ಗೇಟ್ ಓಪನ್ಡ್ ಫಾರ್ ಹರ್. ಅವಳು ತನ್ನ ಗೇಟ್ ಓಪನ್ ಆದ ತಕ್ಷಣ ಟೋಕನ್ನ ತಗೊಂಡು ಬಂದಳು. ಈಸ್ ನಾಟ್ ದ ಪ್ಲ್ಯಾಟ್ಫಾರಮ್ ಬ್ಯೂಟಿಫುಲ್? ಇಸಂಟ್ ದ ಪ್ಲ್ಯಾಟ್ಫಾರಮ್ ಬ್ಯೂಟಿಫುಲ್? ವಲ್ಲಿ ಸೆಡ್ ವಿತ್ ಪ್ರೈಡ್. ಹೌದು, ಇದು ತುಂಬ ಬ್ಯೂಟಿಫುಲ್, ಸುಂದರವಾಗಿದೆಯಲ್ವಾ ಈ ಪ್ಲ್ಯಾಟ್ಫಾರಮ್ಮು ಅಂತ ತುಂಬ ಹೆಮ್ಮೆಯಿಂದ ಹೇಳಿದ್ಲು. ಎಸ್, ಅಗ್ರೀಡ್ ಅಪೂರ್ವ. ಸೋ ಕ್ಲೀನ್ ಟೂ. ತುಂಬ ಕ್ಲೀನಾಗಿದೆ ಅಂತ ಅಪೂರ್ವ ಹೇಳ್ತಾ ಇದ್ದಾಳೆ. ಹಿಯರ್ಸ್ ಅವರ್ ಟ್ರೈನ್ ಸೆಡ್ ಆಂಟಿ ಅನುಷಾ. ಇಲ್ಲಿದೆ ನೋಡಿ ನಮ್ಮ ಟ್ರೈನ್ ಅಂತ ಹೇಳಿದ್ರು. ದ ಟ್ರೈನ್ ರಶ್ಡ್ ಇನ್. ದ ಮಿನಿಟ್ ಇಟ್ ಸ್ಟಾಪ್ಡ್ ದ ಸ್ಲೈಡಿಂಗ್ ಡೋರ್ಸ್ ಓಪನ್ಡ್ ಆ್ಯಂಡ್ ಸಮ್ ಪೀಪಲ್ ಸ್ಟೆಪ್ಡ್ ಔಟ್. ಟ್ರೈನ್ ಬಂದು ನಿಂತ್ಕೊಂತು, ಸ್ವಲ್ಪ ನಿಮಿಷ ನಿಂತ್ಕೊಂತು. ಟ್ರೈನಿನ ಸ್ಲೈಡಿಂಗ್ ಡೋರ್ಸ್ ಅಂದರೆ ಅದಾಗೆ ಓಪನ್ ಆಗುತ್ತಲ್ಲ ಸ್ಲೈಡ್ ಆಗಿ, ಅಂತಹ ಡೋರು ಓಪನ್ ಆಯಿತು. ಕೆಲವೊಂದು ಜನರು ಅವರು ಸ್ಟಾಪ್ ಬಂದಾಗ ಅವರು ಅಲ್ಲಿ ಇಳಿಬೇಕಾದಂತಹ ಜನ ಇಳಿದ್ರು. ಕಮ್ ಆನ್, ಅಪೂರ್ವ ಜಂಪ್ಡ್ ಇನ್ ಎಕ್ಸಿಟೆಡ್ಲಿ. ವಿ ವಿಲ್ ನೆವರ್ ಗೆಟ್ ಸೀಟ್ಸ್. ಅವರಿಗೆ ಸೀಟ್ ಸಿಗಲಿಲ್ಲ. ವೇಟ್, ವಲ್ಲಿ ಪುಲ್ಡ್ ಹರ್ ಬ್ಯಾಕ್. ಲೆಟ್ ದ ಪೀಪಲ್ ಗೆಟ್ ಆಫ್.
Finally, the children got into the train and sat down. ಫೈನಲ್ ಆಗಿ ಅವರು ಟ್ರೈನ್ ಹತ್ತಿದ್ರು, ಅವ್ರಿಗೆ ಸೀಟ್ ಸಿಕ್ತು, ಕೂತ್ಕೊಂಡ್ರು. ದೇರ್ ಈಸ್ ನಥಿಂಗ್ ಟು ಸಿ ಥ್ರೂ ದ ವಿಂಡೋಸ್, ಅಪೂರ್ವ ಸೆಡ್ ಸ್ಯಾಡ್ಲಿ. ಈ ಕಿಟಕಿಯಿಂದ ನಮಗೇನೂ ಕಾಣಿಸ್ತಿಲ್ಲ ಅಂತ ಅವಳು ಬೇಜಾರಾಗಿ ಹೇಳ್ತಿದ್ದಾಳೆ. ವಿ ವಿಲ್ ಬಿ ಟ್ರಾವೆಲಿಂಗ್ ಅಂಡರ್ಗ್ರೌಂಡಲ್ಲಿ ನಾವು ಹೋಗ್ತಾ ಇದ್ದೀವಿ, ಅದಕ್ಕೆ ಏನೂ ಕಾಣಿಸ್ತಾ ಇಲ್ಲ. Imagine, Satvik said, all those cars and trucks driving over our heads. ಇಮ್ಯಾಜಿನ್ ಮಾಡ್ಕೊ, ನಮ್ಮ ತಲೆಯ ಮೇಲೆ ಎಲ್ಲ ಕಾರು ಟ್ರಕ್ಕು ಎಲ್ಲ ಹೋಗ್ತಾ ಇದ್ದಾವೆ ಅಂತ. ಅಪೂರ್ವ ಲುಕ್ಡ್ ಅಪ್ ಎಟ್ ದ ರೂಫ್ ಆಸ್ ಇಫ್ ಎಕ್ಸ್ಪೆಕ್ಟಿಂಗ್ ಟು ಸಿ ಆಲ್ ದ ವೆಹಿಕಲ್ಸ್. We are off, Valli, Satvik exclaimed. However, Valli was getting up to offer her seat to a elderly lady. ಅಲ್ಲಿ ವಯಸ್ಸಾದ ಒಬ್ಬ ಮಹಿಳೆಗೆ ವಲ್ಲಿ ತನ್ನ ಸೀಟನ್ನು ಬಿಟ್ಕೊಡ್ಲು. ಲುಕ್, ಸೆಡ್ ಅಪೂರ್ವ, we are traveling above the ground now. Look at the traffic jam, Apurva said, and we are moving above all that noise and confusion. ನಾವು ಅದು ಟ್ರಾಫಿಕ್ಕು, ಈ ಮೆಟ್ರೋದಲ್ಲಿ ಹೋಗೋದರಿಂದ ನಮಗೆ ಯಾವುದೇ ಟ್ರಾಫಿಕ್ಕು ನಾಯ್ಸ್ ಗಲಾಟೆ ಯಾವುದಕ್ಕೂ ನಾವು ಸಿಗಲ್ಲ. ಹೌ will we now when we have to get off, Satvik asked worriedly. ನಾವು ಇಳಿಬೇಕು ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಸಾತ್ವಿಕ್ ಕೇಳ್ತಾ ಇದ್ದಾನೆ. There, his auntie pointed to the display window. We have to get off at the next station. ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಡಿಸ್ಪ್ಲೇ ವಿಂಡೋದಲ್ಲಿ ಯಾವ ಸ್ಟಾಪು, ಈಗಿನ ಯಾವ ಸ್ಟಾಪು, ನೆಕ್ಸ್ಟ್ ಬರುವ ಯಾವ ಸ್ಟಾಪು ಅಂತ ಡಿಸ್ಪ್ಲೇ ಆಗುತ್ತೆ. ಅದನ್ನು ನೋಡಿಕೊಂಡು ನಾವು ಇಳಿಬೇಕು. ಕ್ಯಾನ್ ನಾಟ್ ಯು ಹಿಯರ್ ದ ಅನೌನ್ಸ್ಮೆಂಟ್, ಅಪೂರ್ವ ಸೆಡ್. ಅನೌನ್ಸ್ಮೆಂಟು ಮಾಡ್ತಾ ಇರ್ತಾರೆ, ನೆಕ್ಸ್ಟ್ ಸ್ಟಾಪ್ ಯಾವುದು, ಈಗಿನ ಸ್ಟಾಪ್ ಯಾವುದು ಅಂತ. ಕಮ್ ಆನ್ ಚಿಲ್ಡ್ರನ್, ದೇರ್ ಆಂಟಿ ಕಾಲ್ಡ್. ದ ಟ್ರೈನ್ ಸ್ಟಾಪ್ಡ್, ದ ಡ್ರಾಪ್ಸ್ ಓಪನ್ಡ್ ಆ್ಯಂಡ್ ದೇ ವರ್ ಔಟ್ ಆನ್ ದ ಪ್ಲ್ಯಾಟ್ಫಾರಮ್. ಟ್ರೈನ್ ನಿಂತ್ಕೊಂತು, ಡೋರ್ ಓಪನ್ ಆಯಿತು, ಎಲ್ಲರೂ ಇಳ್ಕೊಂಡು ಪ್ಲ್ಯಾಟ್ಫಾರಮ್ ಹತ್ರ ಬಂದರು. ಡಿಡ್ ಯು ಹ್ಯಾವ್ ಫನ್, ದೇರ್ ಅಂಕಲ್ ಆಸ್ಕ್ಡ್. ಅವ್ರ ಅಂಕಲ್ ಕೇಳ್ತಾ ಇದ್ದಾರೆ, ನಿಮಗೆ ಫನ್, ತುಂಬ ಖುಷಿಯಾಗಿತ್ತಾ? ಎಸ್ ಸೆಡ್ ಅಪೂರ್ವ, ಹೌದು, ಬಹಳ ಚೆನ್ನಾಗಿತ್ತು. ಕ್ಯಾನ್ ವಿ ಗೋ ಆನ್ ದ ನಮ್ಮ ಮೆಟ್ರೋ ಅಗೇನ್, ಮತ್ತೆ ನಮ್ಮ ಮೆಟ್ರೋಗೆ ನಾವು ಹೋಗೋಣವಾ? ಸಾತ್ವಿಕ್ ಆಸ್ಕ್ಡ್. ಇಟ್ಸ್ ಸಚ್ ಫನ್, ಇದು ತುಂಬ ಖುಷಿಯಾಗಿತ್ತು. ನ್ಯೂ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಕಸಿನ್, ಎ ಚೈಲ್ಡ್ ಆಫ್ ಯುವರ್ ಆಂಟ್ ಆರ್ ಅಂಕಲ್. ಅಂಕಲ್ ಮತ್ತು ಆಂಟಿಯ ಮಕ್ಕಳಿಗೆ ಏನಂತೀವಿ, ಕಸಿನ್. ಮೆಟ್ರೋ, ಆ್ಯನ್ ಅಂಡರ್ಗ್ರೌಂಡ್ ಟ್ರೈನ್ ಸಿಸ್ಟಮ್, ಎಲಿವೇಟೆಡ್ ರೋಡ್ ಸಿಸ್ಟಮ್. ಎಕ್ಸಲೇಟರ್, ಮೂವಿಂಗ್ ಸ್ಟೇರ್ಸ್. ಮೂವಿಂಗ್ ಸ್ಟೇರ್ಸ್, ಚಲಿಸುವ ಮೆಟ್ಟಿಲು. ಹ್ಯಾಂಡ್ ರೈಲ್ಸ್, ಎ ಮೆಟಲ್ ಬಾರ್ ಸರ್ವಿಂಗ್ ಆಸ್ ಎ ಸಪೋರ್ಟ್ ಆರ್ ಗೈಡ್. ಸ್ಟೆಪ್ ಆಫ್, ಮೂವ್ ಔಟ್. ಸ್ಟೆಪ್ ಆಫ್ ಅಂದರೆ ಮೂವ್ ಔಟ್. ಪ್ರೈಡ್, ಬಿಗ್ಯಾನ್ ಪ್ರೌಡ್, ಹೆಮ್ಮೆ ಪಡುವುದು. ಸ್ಲೈಡಿಂಗ್ ಡೋರ್ಸ್ ಮೂವಿಂಗ್ ಸೈಡ್ ವೇಸ್. ಮೂವ್, ಚಲಿಸುವಂತಹ ಅವಾಗಿಯೇ ಚಲಿಸುವಂಥ ಡೋರ್ಗಳಿಗೆ ಮೂವಿಂಗ್ ಡೋರ್ಸ್, ಸ್ಲೈಡಿಂಗ್ ಡೋರ್ಸ್. ರೀಡ್ ಆ್ಯಂಡ್ ಆನ್ಸರ್
ಓರಲ್ ಆಗಿ ಉತ್ತರನ ಕೊಡಬೇಕು. ನೇಮ್ಸ್ ಆಫ್ ಸಮ್ ಪ್ಲೇಸಸ್ ಆರ್ ಗಿವನ್ ಬಿಲೋ. ಸೇ ಎಸ್ ಇಫ್ ಟೋಕನ್ಸ್ ಆರ್ ಯೂಸ್ಡ್ ದೇರ್ ಆ್ಯಂಡ್ ಸೇ ನೋ ಇಫ್ ಟೋಕನ್ಸ್ ಆರ್ ನಾಟ್ ಯೂಸ್ಡ್ ದೇರ್. ನೀವು ಎಲ್ಲೆಲ್ಲಿ ಟೋಕನ್ ಅಂದರೆ ನೀವು ಎಲ್ಲಿಗಾರು ಆಸ್ಪತ್ರೆಗೆ ಎಲ್ಲಿಗಾರು ಹೋಗ್ಬೇಕಾದ್ರೆ ನೀವು ಹೋದ ತಕ್ಷಣ ನಿಮಗೆ ನಿಮ್ಮ ಹೆಸರನ್ನು ಬರೆದು ಅಥವಾ ಒಂದು ನಂಬರನ್ನು ಕೊಡ್ತಾರೆ, ನೀವು ಎಷ್ಟನೇರು ಅಂತ. ಅದಕ್ಕೆ ಆ ಟೋಕನ್ ಎಲ್ಲೆಲ್ಲಿ ತೊಗೋತೀರಾ? ಕ್ಲಿನಿಕ್, ಹೌದು, ಕ್ಲಿನಿಕ್ಕಿಗೆ ಹೋದ ತಕ್ಷಣ ನಿಮ್ಮ ಹೆಸರು ಬರೆದು ಎಷ್ಟನೇ ನಂಬರ್ ಅಂತ ಬರೆದು ನಿಮಗೆ ಕೊಡ್ತಾರೆ. ಅವರಾದಮೇಲೆ ನೀವು ಹೋಗಬೇಕು. ಹೋಟೆಲಲ್ಲೂ ಇರುತ್ತೆ, ಬ್ಯಾಂಕಲ್ಲೂ ಇರುತ್ತೆ, ಕ್ಲಾಸಲ್ಲಿ ಇರಲ್ಲ, ಪಾರ್ಕಲ್ಲೂ ಏನಿರಲ್ಲ. ಬೇಸ್ಡ್ ಆನ್ ಯುವರ್ ಆನ್ಸರ್ ಸೇ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ರೈಟ್ ಆರ್ ರಾಂಗ್. ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಸರಿನೋ ತಪ್ಪು ಅಂತ ನಾವು ಹೇಳಬೇಕು. ಟೋಕನ್ಸ್ ಆರ್ ಯೂಸ್ಡ್ ಟು. ಟೋಕನನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಕಂಟ್ರೋಲ್ ದ ಕ್ರೌಡ್. ಕ್ರೌಡ್ ಅಂದರೆ ತುಂಬ ಜನಸಂದಣಿಯನ್ನು ನಿಯಂತ್ರಣ ಮಾಡೋಕ್ಕೆ ಏನು ಬೇಕು? ಟೋಕನ್. ಒಬ್ಬರಾದ್ಮೇಲೆ ಒಬ್ಬರು ಅವಾಗ ಟೋಕನ್ ಪ್ರಕಾರ ಲೈನಿಗೆ ಬರ್ತಾರೆ. ಹೌದು, ಎಸ್. ಅಟ್ರ್ಯಾಕ್ಟ್ ಪೀಪಲ್. ಜನರನ್ನು ಆಕರ್ಷಿಸಲು ಟೋಕನ್ನು ಬಳಸೋಲ್ಲ. ರಾಂಗ್, ನೋ. ಮೇಂಟೈನ್ ಆರ್ಡರ್. ಆರ್ಡರನ್ನು ಮೇಂಟೈನ್ ಮಾಡಲ್ಲ, ಅಂದರೆ ಫಸ್ಟ್ ಯಾರು ಬಂದರು, ಸೆಕೆಂಡ್ ಯಾರು ಬಂದರು ಅಂತ ಮೇಂಟೈನ್ ಮಾಡೋಕ್ಕೆ. ಹೌದು, ಎಸ್. ಸರ್ವ್ ಫಸ್ಟ್ ಹೂ ಕಮ್ಸ್ ಫಸ್ಟ್. ಹೌದು, ಯಾರು ಫಸ್ಟ್ ಬರ್ತಾರೋ ಅವರಿಗೆ ಫಸ್ಟು ಆದ್ಯತೆ ಕೊಡಬೇಕು, ಅವ್ರನ್ನ ಫಸ್ಟುಗೆ ಟ್ರೀಟ್ ಮಾಡಬೇಕು. ಅದಕ್ಕೆ ಹೌದು, ಎಸ್. ಕೀಪ್ ದ ಪ್ಲೇಸ್ ಆಲ್ವೇಸ್ ಬ್ಯುಸಿ. ಆ ಸ್ಥಳವನ್ನು ಯಾವಾಗೂ ಬ್ಯುಸಿಯಾಗಿಡೋಕ್ಕೆ ಮಾಡ್ತಾರಾ? ಇಲ್ಲ, ನೋ. ರೀಡ್ ಆ್ಯಂಡ್ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಪೂರ್ವ ಆ್ಯಂಡ್ ಸಾತ್ವಿಕ್ ಹ್ಯಾವ್ ಕಮ್ ಫ್ರಮ್ ನಂದೀಪುರ. ಅವ್ರು ಎಲ್ಲಿಂದ ಬಂದರು? ಅಪೂರ್ವ ಮತ್ತು ಸಾತ್ವಿಕ್ ನಂದೀಪುರ. ನಮ್ಮ ಮೆಟ್ರೋ ಈಸ್ ಇನ್. ಎಲ್ಲಿದೆ ನಮ್ಮ ಮೆಟ್ರೋ? ಬೆಂಗಳೂರು. ಎ ಸ್ಟೇರ್ ದಟ್ ಮೂವ್ಸ್ ಈಸ್ ಎಕ್ಸಲೇಟರ್. ಅದಕ್ಕೇನಂತೀವಿ? ಎಕ್ಸಲೇಟರ್, ಚಲಿಸುವಂತಹ ಮೆಟ್ಟಿಲು. ವಿ ವಿಲ್ ನಾವ್ ವಿಚ್ ಟ್ರೈನ್ ಟು ಬೋರ್ಡ್ ವಿತ್ ದ ಹೆಲ್ಪ್ ಆಫ್ ಡ್ಯಾಶ್ ಕಲರ್ಡ್ ಲೈನ್. ನಾವು ಯಾವ ಟ್ರೈನಿಗೆ ಹತ್ತಬೇಕು ಅಂತ ಹೇಗೆ ನಮಗೆ ಗೊತ್ತಾಗತ್ತೆ? ಕಲರ್ಡ್ ಲೈನಿಂದ. ದ ಗೇಟ್ ವಿಲ್ ಲೆಟ್ ಅಸ್ ಪಾಸ್ ವೆನ್ ವಿ ಪುಟ್ ಟೋಕನ್ ಇನ್ ದ ಬಾಕ್ಸ್ ಎಟ್ ದ ಗೇಟ್. ನಾವು ಟೋಕನ್ ಹಾಕಿದಾಗ ಏನಾಗುತ್ತೆ? ಗೇಟು ಓಪನ್ ಆಗುತ್ತೆ, ನಾವು ಪಾಸ್ ಆಗೋಕ್ಕೆ. ವೆನ್ ದ ಟ್ರೈನ್ ಸ್ಟಾಪ್ಸ್ ಡ್ಯಾಶ್ ಡೋರ್ಸ್ ಓಪನ್. ಯಾವ ಡೋರ್ಸ್ ಓಪನ್? ಸ್ಲೈಡಿಂಗ್ ಡೋರ್ಸ್. ಅದಾಗೆ ಓಪನ್ ಆಗುತ್ತೆ, ಸ್ಲೈಡಿಂಗ್ ಡೋರ್ಸು ಓಪನ್ ಆಗುತ್ತೆ ಟ್ರೈನ್ ಸ್ಟಾಪ್ ಆದ ತಕ್ಷಣ. ವಿ ವಿಲ್ ನಾವ್ ವೆನ್ ವಿ ಹ್ಯಾವ್ ಟು ಗೆಟ್ ಆಫ್ ಲುಕಿಂಗ್ ಎಟ್ ದ ಡಿಸ್ಪ್ಲೇ ವಿಂಡೋ. ನಾವು ಯಾವಾಗ ಇಳಿಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಡಿಸ್ಪ್ಲೇ ವಿಂಡೋ ಅಲ್ಲಿ ಯಾವ ಸ್ಟಾಪು ಅಂತ ತೋರಿಸುತ್ತೆ, ಆವಾಗ ನಾವು ಇಳಿಬೋದು. ಗೋಯಿಂಗ್ ಆನ್ ದ ನಮ್ಮ ಮೆಟ್ರೋ ಈಸ್ ಎ ಫನ್. ಹೇಗಿರುತ್ತೆ? ತುಂಬ ಫನ್, ಜಾಲಿಯಾಗಿರುತ್ತೆ. ಇಲ್ಲಿ ಕೆಲವೊಂದು ಡೈಲಾಗ್ಗಳನ್ನು ಕೊಟ್ಟಿದ್ದಾರೆ. ಲಿಸನ್ ಟು ದ ಟೀಚರ್ ಆ್ಯಂಡ್ ಟೇಕ್ ರೋಲ್ಸ್ ಆ್ಯಂಡ್ ಪ್ರೆಸೆಂಟ್ ದ ಡೈಲಾಗ್. ಇಬ್ಬರು ಈ ರೋಲನ್ನು ತಗೊಂಬಿಟ್ಟು ಇಲ್ಲಿ ಕೊಟ್ಟಿರೋ ಡೈಲಾಗ್ಗಳನ್ನು ಓದಬೇಕು. ಆಂಟ್, ಎಕ್ಸ್ಕ್ಯೂಸ್ ಮೀ. ಕ್ಲರ್ಕ್, ಎಸ್ ಮೇಡಮ್. ಆಂಟ್, ಟಿಕೆಟ್ಸ್ ಟು MG ರೋಡ್ ಪ್ಲೀಸ್. ಹೌ ಮೆನಿ ಆರ್ ಯು. ಎಷ್ಟು ಜನ ನೀವಿದ್ದೀರಾ? ಎಕ್ಸ್ಕ್ಯೂಸ್ ಮೀ ಅಂತ ಕೇಳ್ತಿದ್ದಾರೆ. ಎಸ್ ಮೇಡಮ್ ಅಂತ ಅಲ್ಲಿ ಕ್ಲರ್ಕ್ ಟಿಕೆಟ್ ಕೊಡೋರು ಕೇಳ್ತಿದ್ದಾರೆ. ಟಿಕೆಟ್ಸ್ ಟು MG ರೋಡ್ ಪ್ಲೀಸ್. MG ರೋಡಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಹೌ ಮೆನಿ ಆರ್ ಯು. ಎಷ್ಟು ಜನ ನೀವಿದ್ದೀರಾ? ವಿ ಆರ್ 3, 2 kids ಆ್ಯಂಡ್ ಐ. 2 ಮಕ್ಕಳಿದ್ದಾರೆ ಮತ್ತು ನಾನು. ದಟ್ಸ್ ರೂಸ್ 90 rupees. ಅದಕ್ಕೆ 90 ರೂಪಾಯಿ. ಈಸ್ ದೇರ್ ಎನಿ ಕನ್ಸೆಷನ್ ಫಾರ್ ಕಿಡ್. ಮಕ್ಕಳಿಗೆ ಏನಾದರೂ
ಕನ್ಸೆಷನ್ ಇದೆಯಾ? ಹೌ ಓಲ್ಡ್ ಆರ್ ದೇ? ಅವ್ರಿಗೆ ಎಷ್ಟು ವಯಸ್ಸು? ಒನ್ ಈಸ್ 8 ಆ್ಯಂಡ್ ಅನದರ್ ಒನ್ ಈಸ್ 10. ಒಬ್ಬ ಮಗು 8 ವರ್ಷ, ಇನ್ನೊಬ್ಬರಿಗೆ 10 ವರ್ಷ. ದೆನ್ ಯು ಹ್ಯಾವ್ ಗಾಟ್ ಟು ಟೇಕ್ ಫುಲ್ ಟಿಕೆಟ್ಸ್ ಪ್ಲೀಸ್. ಹಾಗಾದರೆ ನೀವು ಇಬ್ಬರಿಗೂ ಫುಲ್ ಟಿಕೆಟನ್ನೇ ತಗೋಬೇಕು. ನಿಮಗೆ ಯಾವುದೇ ರಿಯಾಯಿತಿ, ಕನ್ಸೆಷನ್ ಅಂದರೆ ರಿಯಾಯಿತಿ. ಹಿಯರ್ಸ್ ದ ಮನಿ. ಅವಳು ಮನಿ ಕೊಟ್ಟಳು. ಟೇಕ್ ಯುವರ್ ಟಿಕೆಟ್ಸ್ ಮೇಡಮ್. ಕ್ಲರ್ಕು ಟಿಕೆಟ್ ಕೊಟ್ಟರು. ಚೇಂಜ್ ಪ್ಲೀಸ್. ಹಿಯರ್ ಯು ಆರ್. ಥ್ಯಾಂಕ್ ಯು, ವೆಲ್ಕಮ್. ಓಕೆ. Write well. Fill in the blanks choosing from the ones given in brackets. ಇಲ್ಲಿ ಪತ್ರ ಇದೆ ಒಂದು. ನಂದೀಪುರ, 22 October 2013. Dear Devika. Hi, I am fine. How are you? You now? Last week Apurva and I went to Bengaluru. We stayed. ಇಲ್ಲಿ ಪತ್ರ ಬರೀತಿರೋದು. ಹಾಗಾಗಿ ಅವರು ಎಲ್ಲಿಗೆ ಹೋಗಿದ್ರು? ಮೆಟ್ರೋಗೆ, ನಮ್ಮ ಮೆಟ್ರೋಗೆ ಹೋಗಿರೋದ್ರ ಬಗ್ಗೆ ಪತ್ರ ಬರೀತಿದ್ದಾರೆ. ಸಾತ್ವಿಕ್ ಬರಿತಾ ಇದ್ದಾನೆ ಅವಳ ಫ್ರೆಂಡಿಗೆ. ಹಾಗಾಗಿ ಇದೆಲ್ಲ ಏನಿರುತ್ತೆ? ಪಾಸ್ಟ್ ಟೆನ್ಸಲ್ಲಿ ಇರುತ್ತೆ. ನಾವೆಲ್ಲನೂ ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು. ವಿ ಸ್ಟೇಯಿಡ್ ಪಾಸ್ಟ್ ಟೆನ್ಸ್. ವಿ ಸ್ಟೇಯಿಡ್ ಇನ್ ಅವರ್ ಆಂಟ್ಸ್ ಹೋಮ್. ಮೈ ಆಂಟ್ ಟುಕ್ ಅಸ್ ಟು ಎ ಜಾಲಿ ರೈಡ್ ಆನ್ ದ ನಮ್ಮ ಮೆಟ್ರೋ. ವಿ ಗಾಟ್ ದ ಟೋಕನ್ಸ್ ಆ್ಯಂಡ್ ಗಾಟ್ ಆನ್ ದ ಟ್ರೈನ್. ವಿ ರೋಡ್ ಥ್ರೂ ದ ಅಂಡರ್ಗ್ರೌಂಡ್ and over the bridge. Really, it was a fun to ride on the metro. See you, your Satvik. Correct the mistake in each line. ಇಲ್ಲಿ ಈಚ್ ಲೈನಲ್ಲಿರೋ ಮಿಸ್ಟೇಕನ್ನು ಸರಿ ಮಾಡಬೇಕು. ವಿ ವಾಂಟೆಡ್ ಟು ಗೋ ಇಂಟು ದ ಫಾರೆಸ್ಟ್. ವೆಂಟ್ ಇದೆ, ಇದು ಗೋ ಆಗಬೇಕು. ವಿ ವಾಂಟೆಡ್ ಟು ಗೋ ಇಂಟು ದ ಫಾರೆಸ್ಟ್ ಟು ಪ್ಲೇ. ನಾವು ಫಾರೆಸ್ಟಿಗೆ ಆಟ ಆಡೋಕ್ಕೆ ಹೋಗಬೇಕು ಅಂದ್ಕೊಂಡ್ವಿ. ಬಟ್ ವಿ ಕುಡ್ ನಾಟ್ ಗಾಟ್ ದೇರ್. ಗಾಟ್ ಅಲ್ಲ, ಗೆಟ್ ದೇರ್. ಆದರೆ ನಾವು ಅಲ್ಲಿ ಹೋಗಲಿಲ್ಲ. ಆನ್ ದ ವೇ ವಿ ಹ್ಯಾಡ್ ಎ ಆಕ್ಸಿಡೆಂಟ್. ವಿ ಹ್ಯಾಡ್ ಅಲ್ಲ, ವಿ ಹ್ಯಾವ್ ಆಗಬೇಕು. ವಿ ಹ್ಯಾಡ್ ಇದೆ, ಇದು ಹ್ಯಾವ್ ಆಗಬೇಕು. ವಿ ಹ್ಯಾವ್ ಆ್ಯನ್ ಆಕ್ಸಿಡೆಂಟ್. ಅಪ್ಪ ಡ್ರೈವ್ಸ್ ದ ಕಾರ್ ಆನ್ ಟು ಎ ಟ್ರೀ. ಟ್ರೀಗೆ ಹೋಗಿ ಗುದ್ಬಿಟ್ರು. ನೋ ಒನ್ ವಾಸ್ ಹರ್ಟ್. ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಸೊ ವಿ ಡಿಡ್ ನಾಟ್ ಹ್ಯಾಡ್ ಟು ಗೋ ಟು ದ ಡಿಡ್ ನಾಟ್ ಹ್ಯಾಡ್ ಟು ಗೋ ಟು ದ ಹಾಸ್ಪಿಟಲ್. ನಾವು ಯಾರೂ ಹಾಸ್ಪಿಟಲ್ಗೆ ಹೋಗಲಿಲ್ಲ. ಹ್ಯಾಡ್ ಅಲ್ಲ, ಹ್ಯಾವ್ ಆಗಬೇಕಿಲ್ಲಿ. ಡ್ಯಾಡ್ ಆರ್ ಅಲ್ಲ, ಈಸ್ ಆಗಬೇಕು. ಡ್ಯಾಡ್ ಈಸ್. ಡ್ಯಾಡ್ ಅಂದರೆ ಒಬ್ಬರೇ, ಹಾಗಾಗಿ ಸಿಂಗುಲರ್. ಆರ್ ಇದ್ದಿದ್ದು ಈಸ್ ಆಗಬೇಕು. ಡ್ಯಾಡ್ ಈಸ್ ಆ್ಯಂಗ್ರಿ ಬಿಕಾಸ್ ವಿ ಮೇಕ್. ಇಲ್ಲಿ ಮೇಕ್ ಆಗಬೇಕು, ಇಲ್ಲ ಇಲ್ಲಿ ಮೇಡ್ ಆಗಬೇಕು. ವಿ ಮೇಡ್ ಸೋ ಮಚ್ ನಾಯ್ಸ್ ಇನ್ ದ ಕಾರ್. ನಾವು ತುಂಬ ಗಲಾಟೆ ಮಾಡಿದ್ವಿ ಕಾರಲ್ಲಿ. ಮೇಡ್. ಹಿ ಕುಡ್ ನಾಟ್ ಪೇ ಅಟೆನ್ಷನ್ ಟು ದ ರೋಡ್. ರೋಡಿನ ಬಗ್ಗೆ ಜಾಗ್ರತೆ, ಅಟೆನ್ಷನ್ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಆಕ್ಸಿಡೆಂಟ್ ಆಯಿತು. ಕುಡ್ ನಾಟ್, ಕೆನಾಟ್ ಇದೆ, ಕುಡ್ ನಾಟ್ ಆಗಬೇಕು. ಪುಟ್ ದ ವರ್ಡ್ಸ್ ಇನ್ ಆರ್ಡರ್. ಒನ್ ಎಕ್ಸಾಂಪಲ್ ಈಸ್ ಡನ್ ಫಾರ್ ಯು. ಇಲ್ಲಿ ಎಕ್ಸಾಂಪಲ್, ಇಲ್ಲಿ ಪದಗಳನ್ನು ಅದಲು ಬದಲಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಅದನ್ನು
ಸರಿಯಾಗಿ ಜೋಡಣೆ ಮಾಡಬೇಕು. ಐ ಡು ಲೈಕ್ ಟು ರೈಡ್ ಎ ಬೈಕ್. ಏನೋ ನನಗೆ ಬೈಕನ್ನು ಓಡಿಸೋಕ್ಕೆ ತುಂಬ ಇಷ್ಟ. ಐ ಲೈಕ್ ಟು ಸೈಲ್ ಎ ಬೋಟ್. ಬೋಟನ್ನು ಹುಟ್ಟಿಂದ ಹಿಂಗೆ ತಳ್ಳೋದು. ಸೈಲ್ ಅಂದರೆ ತೇಲ್ಸೋದು. ಐ ಡು ಲೈಕ್ ಟು ಡ್ರೈವ್ ಎ ಬಸ್ಸನ್ನು ಡ್ರೈವ್ ಮಾಡೋದು. ಐ ಡು ಲೈಕ್ ಟು ಫ್ಲೈ ಎ ಪ್ಲೇನನ್ನು ಹಾರಿಸೋದು. ಐ ಡು ಲೈಕ್ ಟು ಲಾಂಚ್ ಎ ರಾಕೆಟ್. ಉಡಾವಣೆ. ಐ ಡು ಲೈಕ್ ಟು ಲಾಂಚ್ ಎ ರಾಕೆಟ್. ಉಡಾವಣೆ ಮಾಡೋದು. ರಾಕೆಟನ್ನು ಉಡಾವಣೆ ಮಾಡೋದು ನನಗೆ ಇಷ್ಟ. ಸಲೀಮ್ ಈಸ್ ಟ್ರೈಂಗ್ ಟು ಕ್ರಾಸ್ ದ ರೋಡ್. ಸಲೀಮು ರೋಡನ್ನು ಕ್ರಾಸ್ ಮಾಡಬೇಕಾಗಿದೆ. ಅವನಿಗೆ ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳಿಸ್ಬೇಕು. ರೈಟ್ ದೆಮ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಒನ್ ಹ್ಯಾಸ್ ಬಿನ್ ಡನ್ ಫಾರ್. ಟೆಲ್ ಹಿಮ್ 5 ಥಿಂಗ್ಸ್ ದಟ್ ಹಿ ಮಸ್ಟ್ ಆರ್ ಮಸ್ಟ್ ನಾಟ್ ಡು. ಯಾವ್ದು ಕೆಲಸನ ನೀನು ಮಾಡಬೇಡ ರೋಡ್ ದಾಟಬೇಕಾರೆ. ಹಿ ಮಸ್ಟ್ ಲುಕ್ ಟು ಹಿಸ್ ಲೆಫ್ಟ್ ಫಸ್ಟ್. ಅವನು ಹಿ ಮಸ್ಟ್ ಲುಕ್ ಟು ಹಿಸ್ ಲೆಫ್ಟ್ ಫಸ್ಟ್. ನಿನ್ನ ಎಡಭಾಗಕ್ಕೆ ನೋಡಬೇಕು. ಹಿ ಶುಡ್ ಆಲ್ಸೋ ಲುಕ್ ಅಹೆಡ್. ಎಲ್ಲ ಕಡೆನೂ ನೋಡಬೇಕು. ಹಿ ಶುಡ್ ಆಲ್ವೇಸ್ ವಾಕ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ರೋಡ್ ಆರ್ ಫುಟ್ಪಾತ್. ಅವನ ರೋಡಿನ ಲೆಫ್ಟ್ ಸೈಡ್, ಲೆಫ್ಟ್ ಅಂದರೆ ಬಲಭಾಗಕ್ಕೆ ನಡಿಬೇಕು. ಬಲಭಾಗದಲ್ಲಿರೋ ರೋಡ್ ಅಥವಾ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗಬೇಕು. ಹಿ ಶುಡ್ ಲುಕ್ ಅಪ್ ಆ್ಯಂಡ್ ಡೌನ್ ದ ಸ್ಟ್ರೀಟ್ ಬಿಫೋರ್ ಕ್ರಾಸಿಂಗ್. ರೋಡನ್ನು ಕ್ರಾಸ್ ಮಾಡುವ ಮೊದಲು ಆಚೆ ಈಚೆ ನೋಡಿ ರೋಡನ್ನು ಕ್ರಾಸ್ ಮಾಡಬೇಕು. ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದನ್ನೇ ನೋಡಿಕೊಂಡು ಇಲ್ಲಿ ಕೊಟ್ಟಿರೋ ಜಾಗದಲ್ಲಿ ಬರೀಬೇಕು. ಐ ವಾಂಟ್ ಟು ಮೇಕ್ ಮೆಮೊರೀಸ್ ಆಲ್ ಓವರ್ ದ ವರ್ಲ್ಡ್. ಮೈ ಫೇವ್ರೆಟ್ ಥಿಂಗ್ ಈಸ್ ಟು ಗೋ ವರ್ ಐ ಹ್ಯಾವ್ ಬೀನ್ ಎವರ್. ಐ ಹ್ಯಾವ್ ಲೆಫ್ಟ್ ಮೈ ಹಾರ್ಟ್ ಇನ್ ಸೋ ಮೆನಿ ಪ್ಲೇಸಸ್. ಇದನ್ನೇ ಕಾಪಿ ಮಾಡಬೇಕು ಕೊಟ್ಟಿರೋ ಲೈನ್. ನೆಕ್ಸ್ಟ್ look at the ing forms of words given in the box. The fit into 3 boxes. One is done for you. ಇಲ್ಲಿ ಕೆಲವೊಂದು ING ಫಾರ್ಮ್ಗಳು, ING ಇಂದ ಎಂಡ್ ಆಗೋದು. ING ಅಂದರೆ ಕಂಟಿನ್ಯೂ ಟೆನ್ಸ್, ಈಗ ಮುಂದುವರಿಯುತ್ತಿರುವುದು. ಈಗ ಪ್ರೆಸೆಂಟ್ ಮಾಡ್ತಾ ಇರುವುದಕ್ಕೆ ಏನಂತೀವಿ? ಟ್ರಾವೆಲಿಂಗ್, ಚಲಿಸ್ತಾ ಇರುವುದು, ಪ್ರಯಾಣಿಸ್ತಾ ಇರೋದು. ಲಾಫಿಂಗ್, ನಗುತ್ತಾ ಇರುವುದು. ಸ್ಟಾಪಿಂಗ್, ನಿಲ್ಲಿಸ್ತಾ ಇರುವುದು. ಈಗ ನಡೀತಾ ಇರುವ ಕೆಲಸಕ್ಕೆ ಅದಿನ್ನೂ ನಡೀತಾನೇ ಇದೆ, ಅದಕ್ಕೆ ನಾವು ಯಾವ ಫಾರಮ್ ಸೇರಿಸ್ಬೇಕು? ING ಇದ್ದರೆ ಅದೀಗ ನಡೀತಾ ಇದೆ ಅಂತ ಅರ್ಥ. ಸಿಟ್ಟಿಂಗ್, ಸಿಟ್ ಪ್ಲಸ್ ಟಿ ಪ್ಲಸ್ ING ಸಿಟ್ಟಿಂಗ್. SIT ಸಿಟ್, ಅದಕ್ಕೆ TING ಸೇರಿದ್ರೆ ಸಿಟ್ಟಿಂಗ್. ಟಾಕ್ ಪ್ಲಸ್ ING ಟಾಕಿಂಗ್. ಟೇಕ್ ಪ್ಲಸ್ ING ಟೇಕಿಂಗ್. ಇದೇ ರೀತಿ ಇಲ್ಲಿ ಕೊಟ್ಟಿರೋ ಪದಗಳನ್ನು ನಾವಿಲ್ಲಿ ಇದೇ ರೀತಿ ಬಿಡಿಸಿ ಬರೀಬೇಕು. ಗೋ ಪ್ಲಸ್ ING ಗೋಯಿಂಗ್. ಡ್ಯಾನ್ಸ್ ಪ್ಲಸ್ ING ಡ್ಯಾನ್ಸಿಂಗ್. ರೈಟ್ ಪ್ಲಸ್ ING ರೈಟಿಂಗ್. ರೀಡ್ ಪ್ಲಸ್ ING ರೀಡಿಂಗ್. ಕಿಕ್ ಪ್ಲಸ್ ING ಕಿಕ್ಕಿಂಗ್. ಫೀಲ್ ಪ್ಲಸ್ ING ಫೀಲಿಂಗ್. ಇದೇ ರೀತಿ ಬರಿಬೇಕು. ರೆಡಲ್ಸ್ ಅಂದರೆ ಇಲ್ಲಿ ಒಂದು ಒಗಟುಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಯಾವುದು ಸೂಟ ಆನ್ಸರು ಅವರೇ ಕೊಟ್ಟಿದ್ದಾರೆ. ಯಾವ ಒಗಟಿಗೆ ಯಾವ ಉತ್ತರ ಅಂತ ಬರಿಬೇಕು. ರೆಡಲ್ಸ್ ಅಂದರೆ ಒಗಟು. 1 hour deep river, it joins the 2 banks. When it helped me cross it,
I said, many thanks. ರಿವರನ್ನು ದಾಟಬೇಕಾದ್ರೆ ಹೇಗೆ ದಾಟ್ತೀವಿ? ಒಂದು ದಡದಿಂದ ಮತ್ತೊಂದು ದಾಟಬೇಕಾದ್ರೆ ಯಾವುದರ ಮುಖಾಂತರ ದಾಟ್ತೀವಿ ನಾವು? ಬ್ರಿಡ್ಜ್ನ ಮುಖಾಂತರ ದಾಟ್ತೀವಿ. ವೆನ್ ಇಟ್ ಹೆಲ್ಪ್ ಮೀ ಕ್ರಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದದು? ಬ್ರಿಡ್ಜ್. ದಿಸ್ ಹೌಸ್ ಆನ್ ವೀಲ್ಸ್ ಇನ್ ರನ್ನಿಂಗ್ ಎ ರೇಸ್ ಟೇಕಿಂಗ್ ಪೀಪಲ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜನರನ್ನು ಕರೆದುಕೊಂಡು ಹೋಗುವುದು ಯಾವುದು? ಬಸ್. 3 eyes have I all in a row. When the red one open all freeze. ನನಗೆ 3 ಕಣ್ಣು ಇದೆ. ವೆನ್ ರೆಡ್ ಕಣ್ಣು ಓಪನ್ ಆದರೆ ಫ್ರೀಸ್ ಆಗಿರೋದಲ್ಲ ಏನಾಗತ್ತೆ? ಆಲ್ ಓಪನ್ ಆಲ್ ಫ್ರೀಸ್ ಆಗಿರೋದಲ್ಲ ಏನಾಗತ್ತೆ? ಓಪನ್ ಆಗುತ್ತೆ. ಅಂದರೆ ಫ್ರೀಸ್ ಅಂದರೆ ತಟಸ್ಥವಾಗಿರೋದಲ್ಲ ಏನಾಗತ್ತೆ? ಓಪನ್ ಆಗುತ್ತೆ, ಹೊರಡತ್ತೆ. ಟ್ರಾಫಿಕ್ ಸಿಗ್ನಲ್. ರೆಡ್ ಲೈಟ್ ಬಂದ ತಕ್ಷಣ ಎಲ್ಲ ನಿಂತಿರುವಂತಹ ವೆಹಿಕಲ್ಗಳು ಚಲಿಸುತ್ತೆ. ಇಲ್ಲೊಂದು ಪೊಯಮ್, ಎಂಜಾಯ್. ರನ್ away from the city and into the sun, out to the country, run, run, run. Run in the raindrops, run neath the trees. Run little races with each little breeze. Run down the hillside, run up the lane. Run through the meadow, then run back again. Run and be merry all through the day. Run to the country, away, away. ಇಲ್ಲಿಗೆ ಯೂನಿಟ್ 4ನ ಎಲ್ಲ ಚಟುವಟಿಕೆಗಳು, ಪ್ರಶ್ನೋತ್ತರಗಳು ಎಲ್ಲವೂ ಮುಗಿದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ದಯವಿಟ್ಟು ಲೈಕ್ ಕೊಡಿ. ನೀವು ಇದನ್ನು ಕೇಳಿಸ್ಕೊಂಡಿರ್ತೀರಲ್ಲ, ಬರ್ಕೊಂಡಿರ್ತೀರಲ್ವ, ನಿಮಗಿಷ್ಟ ಆದರೆ ನೀವು ಉತ್ತರ ಎಲ್ಲ ಬರ್ಕೊಳ್ತೀರಲ್ವ, ದಯವಿಟ್ಟು ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.